ನಮಸ್ತೆ ಎಲ್ಲರಿಗೂ. ನಾನು ಪ್ರಾರಂಭದಲ್ಲಿ ಮಕ್ಕಳಿಗೆ ಕಲಿಕೆಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇದನ್ನು ಮನೆಯಲ್ಲಿ ತಾಯಿಗಳು ಕೂಡ ಪ್ರಾಕ್ಟೀಸ್ ಮಾಡಿಸ್ಬೋದು. ಹಾಗೆಯೇ ಸ್ಕೂಲಲ್ಲಿ ಟೀಚರ್ಸ್ಗಳಿಗೂ ಕೂಡ ಬೇಸಿಕ್ಕಾಗಿ ಇದನ್ನೇ ಕಲಿಸೋದು. ನಾನು ನನ್ನ ಮಕ್ಕಳಿಗೆ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿಸಿದ್ದು. ಈ ವಿಡಿಯೋ ಕೆಲವೊಂದು ತಾಯಿಯಂದಿರುಗಳಿಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲರಿಗೂ ಇವತ್ತು ನಾನು ಸ್ಟಾರ್ಟಿಂಗು ಅಂದರೆ LKGಗೆ ಹೋಗ್ತಾರಲ್ಲ ಮಕ್ಕಳು, ಆವಾಗ ಬರೆಯೋದಕ್ಕೆ ಹೆಲ್ಪ್ ಆಗೋದಕ್ಕೂ ಮುಂಚೆ ಏನೇನೆಲ್ಲ ಪ್ರೊಸೀಜರ್ ಮಾಡಬೇಕಾಗುತ್ತೆ. ನಾವು ಇನ್ ಕೇಸ್ ಪೇರೆಂಟ್ಸ್ ಆಗಿರ್ಬೋದು ಅಥವಾ LKGಗೆ ಹೋದಾಗ ಅಲ್ಲಿ ಟೀಚರ್ಸ್ ಏನು ಮಾಡ್ತಾರೆ ಅಂದರೆ, ಬರವಣಿಗೆಯೇ ಮೊದಲು ಸ್ಟ್ಯಾಂಡಿಂಗ್ ಲೈನ್ ಫಸ್ಟು ನಾವು ನೇರ ರೇಖೆಯನ್ನು ಬರೆದ್ಬಿಟ್ಟು, ಅಂದರೆ ಕಂಬದ ಥರ ನಾವು ಲೈನ್ನ ಬರೆದು ತೋರಿಸಿದಾಗ ಇದನ್ನು ಸ್ಟ್ಯಾಂಡಿಂಗ್ ಲೈನ್ ಅಂತ ಹೇಳ್ತೀವಿ. ಆ ಮಕ್ಕಳಿಗೆ ಹೇಗೆ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ಫಸ್ಟ್ ಈ ಥರ ಡಾಟ್ಸ್ ಇಟ್ಟು ಹೇಳಬೇಕು, ಈ ಡಾಟ್ಸ್ನ ಜಾಯಿನ್ ಮಾಡಿ ಅಂತ. ಆಗ ಈ ಥರದ ಒಂದು ನೇರ ರೇಖೆ ಅವರಿಗೆ ಕಲ್ಪನೆ ಬರುತ್ತೆ. ನಂತರ ಯಾವುದು ಅಂದರೆ ಸ್ಲೀಪಿಂಗ್ ಲೈನ್, ಅಂದರೆ ಮಲ್ಕೊಂಡಿರೋಂಥ ಲೈನು ಅಂತ. ಸೊ ಅದನ್ನು ಸಹ ಡಾಟ್ ಇಟ್ಟು ಜಾಯಿನ್ ಮಾಡಲಿಕ್ಕೆ ಹೇಳಬೇಕು. ಈ ಥರ ಫಸ್ಟು ಡಾಟ್ಸ್ ಇಟ್ಟು ಪ್ರಾಕ್ಟೀಸ್ ಮಾಡಿದ ನಂತರ ಆಮೇಲೆ ಅದು ಬರೆಯೋದಕ್ಕೆ ಸುಲಭ ಆಗುತ್ತೆ ಅವರಿಗೆ. ಸ್ಲ್ಯಾಂಟಿಂಗ್ ಲೈನ್, ಇದನ್ನು ಕೂಡ ಅಷ್ಟೇ ಡಾಟ್ಸ್ ಇಟ್ಟು ಜಾಯಿನ್ ಮಾಡೋದಕ್ಕೆ ಹೇಳಬೇಕು. ಆನಂತರ ಸರ್ಕಲ್, ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡಬೇಕು. ಅಂದರೆ ಡಾಟ್ಸ್ಗಳನ್ನ ಜಾಯಿನ್ ಮಾಡ್ತಾ ಹೋದಾಗ ನಮಗೆ ಒಂದು ಕರೆಕ್ಟಾಗಿರ್ತಕ್ಕಂಥ ಚಿತ್ರಣ ಕಾಣಿಸುತ್ತೆ. ಸೊ ಮಕ್ಕಳಿಗೆ ನಾವು ಮೊದಲು ಈ ಥರ ಲೈನ್ಗಳನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು. ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್, ಸರ್ಕಲ್. ಇವುಗಳನ್ನು ಪ್ರಾಕ್ಟೀಸ್ ಮಾಡಿದಾಗ ಮಕ್ಕಳಿಗೆ ಮೊದಲು ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಮುಂದೆ ಅವರಿಗೆ ಬರೆಯೋದಕ್ಕೆ ಸಹಾಯ ಆಗುತ್ತೆ. ಯಾವುದೇ ರೀತಿ ಸ್ವಲ್ಪ ಅಡೆತಡೆಗಳಿಲ್ಲದೆ ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಮತ್ತೊಮ್ಮೆ ಹೇಳ್ತೀನಿ, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಲ್ಯಾಂಟಿಂಗ್ ಸ್ವಲ್ಪ ಕ್ರಾಸ್ ಆಗಿರುತ್ತೆ, ಗಮನಿಸ್ಬೋದು. ಇದು ನೇರವಾಗಿದೆ, ಇದು ಸ್ವಲ್ಪ ಕ್ರಾಸ್ ಆಗಿದೆ. ಅನಂತರ ಸರ್ಕಲ್ಸ್, ಇದೇ ರೀತಿಯಾಗಿ ಓವೆಲ್ ಶೇಪು ಇದನ್ನೆಲ್ಲ ಕೂಡ ಮಾಡಿಸ್ಬೋದು. ಬಟ್ ಬೇಸಿಕ್ಕಾಗಿ ಇಷ್ಟು ಲೈನ್ಗಳನ್ನು ಪ್ರಾಕ್ಟೀಸ್ ಮಾಡಿಸಿದ್ರು ಕೂಡ ತುಂಬ ಒಳ್ಳೆಯದಾಗುತ್ತೆ ಮಕ್ಕಳಿಗೆ, ಮೀನ್ಸ್ ಬರೆಯೋದಕ್ಕೆ ಸಹಕಾರಿಯಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.